12ನೇ ಶತಮಾನದ ಸಮಾಜದಲ್ಲಿ ಬಸವಣ್ಣನವರು ಹಾಗೂ ಎಲ್ಲ ಶರಣರು ಜಾತೀಯತೆ ಹೋಗಲಾಡಿಸಿದರು. ಮಾನವ ಕುಲ ಒಂದೇ ಎಂದು, ಎಲ್ಲ ಮಾನವರು ಒಂದೇ ಎಂದು ಕಾಯಕ ಶರಣರು ಸಾರಿದರು ಎಂದು ಅಂಜುಮನ್ ಪದವಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ HI ತಿಮ್ಮಾಪುರ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ನಡೆದ ಕಾಯಕ ಶರಣರಾದ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೊಹರ ಕಕ್ಕಯ್ಯ, ಸಮಕಾರ ಹರಳಯ್ಯ ಹಾಗೂ ಉರಲಿಂಗ ಪೆದ್ದಿಯವರ ಜಯಂತಿ ಉತ್ಸವ 2026ರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕುದುರೆಗಳಿಗೆ ಹುಲ್ಲು ತರುವ ಕೆಲಸ ಮಾಡುತ್ತಿದ್ದರು ಮಾದರ ಚೆನ್ನಯ್ಯ. ಕಾಯಕವೇ ಕೈಲಾಸ ಎಂಬ ಮಂತ್ರ ರೀತಿ ಜೀವನ ಮಾಡಿದ್ರು. ಚೋಳ ಅರಸನ ಮನೆಯ ಮುಂದೆ ಅರಸನ ಭೋಜನ ಬಿಟ್ಟು ಚೆನ್ನಯ್ಯನ ಭಕ್ತಿ ಮೆಚ್ಚಿ ಅಂಬಲಿಯನ್ನ ಶಿವ ಸೇವಿಸುತ್ತಾನೆ. ಇದನ್ನ ಕಂಡ ಚೋಳ ಅರಸ ಚೆನ್ನಯ್ಯನ ಮನೆಗೆ ಹೋಗಿ ಅವನ ಕಾಲಿಗೆ ನಮಸ್ಕರಿಸ್ತಾನೆ. ಇದು ಚೆನ್ನಯ್ಯರವರ ನಿಜವಾದ ಭಕ್ತಿ ಎಂದು ಹೇಳಿದರು. ಹುಟ್ಟಿನಿಂದ ಯಾರೂ ನೀಚಿರುವಲ್ಲ, ಅವನ ನಡತೆಯಿಂದ ಅವರ ಕುಲ ನಿರ್ಧಾರವಾಗುತ್ತದೆ ಎಂದು ಶರಣರು ಪ್ರತಿಪಾದಿಸಿದರು. ಕಾಯಕವಿಲ್ಲದ, ಶ್ರಮವಿಲ್ಲದವರು ಶರಣರಲ್ಲ ಎಂದು ಹೇಳಿದರು. ದೇವರಿಗೆ ಹತ್ತಿರವಾಗಬೇಕಾದ್ರೆ ತಮ್ಮ ಕಾಯಕವನ್ನ ಪ್ರಾಮಾಣಿಕತೆಯಿಂದ ಮಾಡಬೇಕು. ಸತ್ಯ ಶುದ್ಧ ಕಾಯಕವನ್ನ ಮಾಡಬೇಕು. ಶರಣರಿಗೆ ಶಿವನಿಗೂ ಪ್ರಶ್ನೆ ಮಾಡುವ ಶಕ್ತಿ ಇತ್ತು. ಸುಖಕ್ಕಾಗಿ ಮಾಡಿದ ಭಕ್ತಿ ನಿಜವಲ್ಲ ಎಂದು ಹೇಳಿದರು. ಡೊಹರ ಕಗ್ಗೆಯ ಜಾತೀಯತೆಯನ್ನ ಮೆಟ್ಟಿ ನಿಂತವರು. ದೇವ ಮಾನವ ಎಂದು ಕರೆಸಿಕೊಂಡ ಮಹಾನ್ ಶರಣರು ಎಲ್ಲ ಸಮುದಾಯಗಳಿಗೆ ಸೇರಿದವರು. ಇವರನ್ನ ಕೇವಲ ಒಂದೇ ಕುಲಗಳಿಗೆ ಸೀಮಿತ ಮಾಡಬಾರದು. ಶರಣರ ಪರಿಚಯ ಎಲ್ಲರಿಗೂ ಆಗಬೇಕು. ಶರಣರಲ್ಲಿಯೇ ಮಹಾನ್ ಶರಣ ಡೊಹರ ಕಕ್ಕಯ್ಯ ಗುಡಿಯನ್ನ ಧಿಕ್ಕರಿಸಿ ದೇಹವೇ ದೇಗುಲ ಎಂದು ಹೇಳಿದರು. ಮಾನವನಿಗೆ ಗೌರವ ಕೊಡುವುದೇ ನಿಜವಾದ ಭಕ್ತಿ ಎಂದು ಸಾಮಾಜಿಕ ಕೆಡುಕನ್ನ ಟೀಕಿಸಿದರು. ಇವನಾರವ, ಇವನಾರವ, ಇವ ನಮ್ಮವ, ಹೋಗಿ ಇವ ಯಾರವ ಎಂಬ ಸ್ಥಿತಿ ಬಂದಿದೆ. ಒಬ್ಬ ಕಳ್ಳನಾದರೂ ಕಲ್ಲೇ ಅಂಗವೆಂದು ಪೂಜಿಸಿದ ಉರಿಲಿಂಗ ಪೆದ್ದಿ ಭಕ್ತಿಗೆ ಶಿವ ಮೆಚ್ಚುತ್ತಾನೆ. 360 ವಚನಗಳನ್ನು ಬರೆದು ಸಮಾಜದ ಅನೇಕ ಸಮಸ್ಯೆಗಳನ್ನು ಹೋಗಲಾಡಿಸುತ್ತಾರೆ. ಉರಿಲಿಂಗ ಪೆದ್ದಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ತನಗೆ ಹಿರಿಯರಾದಂಥ, ತನ್ನೊಳಗೆ ಕಿರಿಯರಾದಂತಹ, ತನಗೆ ಸರಿಸಮಾನವಾದಂಥ ಎಲ್ಲರಂಥ ಜನರನ್ನು ಕರೆದುಕೊಂಡು ಅನುಭವಗೋಷ್ಠಿಯನ್ನು ನಿರ್ಮಾಣ ಮಾಡಿ ಆ ಅನುಭವಗೋಷ್ಠಿಯಲ್ಲಿ ಎಲ್ಲ ಜಾತಿ ಕುಲಗಳನ್ನು ತೆಗೆದೊಗೆದು ಮಾನವರು ನಾವೆಲ್ಲರೂ, ಮಾನವ ಧರ್ಮ ಒಂದು, ಮಾನವ ಕುಲ ಒಂದು, ಇದರಲ್ಲಿ ಮೇಲು ಕೀಳು ಇಲ್ಲ, ಲಿಂಗ ತಾರತಮ್ಯವಿಲ್ಲ, ಹೆಣ್ಣು ಗಂಡು ಅನ್ನುವಂಥ ಭೇದವಿಲ್ಲ, ಅಂತಹ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ಸಂದೇಶವನ್ನು ಸಾರಿ. ಆ ಸಂದೇಶವನ್ನು ಸಾರಿದಾಗ ಜನರಿಗೆ ಹೇಗೆ ನಡೆಯಲಾರದ ಕುಂಟನಿಗೆ ಕೋಲು ಕೊಟ್ಟರೆ ಎಷ್ಟು ಖುಷಿಯಾಗುತ್ತೋ, ನಡೆಯಲಾರದ ಕುಂಟನಿಗೆ ಒಂದು ಕೋಲು ಕೊಟ್ಟರೆ ಅಥವಾ ಮೆಟ್ಟ ಹತ್ತಾಕೊಳ್ಳೋದನ್ನ ಕೈ ಹಿಡ್ಕೊಂಡು ಮೆಟ್ಟ ಹಾಕಿಸಿದ್ರೆ ಎಷ್ಟು ಸಂತೋಷ ಆಗುತ್ತೋ, ಆ ಅಸ್ಪೃಶ್ಯರ, ದಮನಿತರ, ಅಸಹಾಯಕರ ಆ ಜನಕ್ಕೆ ಬಸವಣ್ಣ ಒಂದು ಓರ್ವಲಾಗ್ತಾನೆ, ಒಂದು ಸಹಾಯ ಹಸ್ತವನ್ನು ನೀಡ್ತಾನೆ. ಅವಾಗ ಎಲ್ಲ ಜನ ಅನುಭವಗೋಷ್ಠಿಗಳೇ ಕಲ್ಯಾಣ ಕಡೆ ಬರಲಿಕ್ಕೆ ಆರಂಭ ಮಾಡ್ತಾರೆ. ಬೇರೆ 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 ನಾಡುಗಳಿಂದ ಬರ್ತಾರೆ. ಬಂದ ತಕ್ಷಣ ಭಾಳ ವಿಚಿತ್ರ ಏನು ಅಂತಂದರೆ, ಬಂದವರು ಕೇವಲ ಭಾಷಣಕಾರರಾಗಿರಲಿಲ್ಲ, ಕೇವಲ ವಚನಗಳನ್ನು ಬರೆದವರಾಗಿರಲಿಲ್ಲ. ಅವರು ವಚನಗಳನ್ನು ಬರೆದಿದ್ದು ಯಾವಾಗ ಅಂತಂದ್ರೆ, ನಡೆಯಲ್ಲಿ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಪ್ರಾಮಾಣಿಕತೆಯನ್ನು ಬದ್ಧವಾಗಿಟ್ಟುಕೊಂಡು ಮಾನವ ಧರ್ಮವನ್ನು ರಕ್ತಗತ ಮಾಡಿಕೊಂಡ ಮೇಲೆ ಅಕ್ಷರಗಳನ್ನು ಮೂಡಿಸಿದರು. ಇದು ಬಹಳ ಮುಖ್ಯವಾದದ್ದು. ಸಾಹಿತಿಗಳು ಏನೆಲ್ಲ ಬರೀತಾರೆ, ಅವರ ವೈಯಕ್ತಿಕ ಬದುಕನ್ನು ನೋಡಿದ್ರೆ ಏನೆಲ್ಲ ಇರ್ತದೆ. ಆದರೆ 12ನೇ ಶತಮಾನದಲ್ಲಿ ಬಂದಂಥ ಶರಣರು ಮಾತ್ರ ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಆ ನುಡಿದಂತ ನಡೆದ ಮಹಾಶರಣರಲ್ಲಿ 5 ಜನ ಈ ಮಹಾಶರಣರು, ಕಾಯಕ ಶರಣರು ಅಂತ ನಾವು ಇವರನ್ನು ಕರಿತೇವೆ. ಮೊಟ್ಟ ಮೊದಲನಾಗಿ ಹೇಳೋದಾದರೆ ಮಾದಾರ ಚೆನ್ನಯ್ಯನವರ ಬಗ್ಗೆ ನಾನು ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಬಸವಣ್ಣನಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯವರು, ಚೋಳ ದೇಶದವರು. ಇವರು ಚೋಳ ದೇಶದಲ್ಲಿ ಕುದುರೆಗಳಿಗೆ ಹುಲ್ಲು ತರುವ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನುವಂಥ ಸಂದೇಶ ಎಲ್ಲ ದಿಕ್ಕುಗಳಿಗೆ
ಹೋದಾಗ ಅಲ್ಲೆಲ್ಲದಂತಹ ಜನರು ಶರಣ ರಾಜಶೇಖರ್ ಹಿರೇಮಠ್ ಕೆಎಂಎಂ ನ್ಯೂಸ್ ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।